ಅವ್ರನ್ನ ಹಾಗೆ ಸುಮ್ಮನೆ ಬಿಡಬಾರ್ದಾಗಿತ್ತು ಕಣೆ. ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕಿತ್ತು. ಹ್ಞೂ ಅಕ್ಕ, ಅದಕ್ಕೆ ಆಗಲೇ ಪೊಲೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾರೆ. ಒಂದು ಹೆಂಗ್ಸ್ನ ಕಟ್ಟಾಕಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಯಾರು ಮೇಡಮ್ ಫೋನ್ ಮಾಡಿದ್ದು? ಸರ್ ನಾನೇ. ಅವರು ಒಳಗಡೆ ಇದ್ದಾರೆ ಸರ್. ಆರೋಪಿ ಪ್ರೆಸೆಂಟ್ ಸರ್. ರೀ ಪಿ ಸಿ ಅವ್ರನ್ನ ಕೋಳ ಕೇಳ್ಕೊಂಬನ್ರಿ. ಜಯಂತನ ಕೈಗೆ ಕೋಳ ಹಾಕ್ತೀರಾ? ಯಾವ ಆರೋಪದ ಮೇಲೆ? ಸಾಕ್ಷಿ ಆಧಾರಗಳಿಲ್ಲದೆ ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಮ ಕಥೆ ಏನಾಗುತ್ತೆ ಅಂತ ಐಡಿಯಾ ಇದೆಯಾ? ರೀ ಮಿಸ್ಟರ್, ನಾವೆಲ್ಲ ವಿಷಯ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ನೀವಾಗೆ ನಮ್ಮ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ನಮ್ಮ ಸ್ಟೈಲಲ್ಲಿ ಹೇಳ್ಕೊಂಡೋಗ್ಬೇಕಾಗತ್ತೆ. ಮಿಸ್ಟರ್ ವಿಜೇಂದ್ರ, ಇದು ನಮ್ಮ ಫ್ಯಾಮಿಲಿ ಮ್ಯಾಟರು. ಇದನ್ನು ನಾವುಗಳೇ ಬಗೆಹರಿಸ್ಕೋತೀವಿ. ಯು ಮೇ ಲೀವ್. ನೋಡಿ, ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಂದಮೇಲೆ ಇದು ಹೇಗೆ ಫ್ಯಾಮಿಲಿ ವಿಷಯ ಆಗುತ್ತೆ? ನಿಮಗೇನಾದರೂ ಕುಟುಂಬ ಸಂಬಂಧ ಅದ್ರಗಳ ಬೆಲೆ ಗೊತ್ತಾ? ಗೊತ್ತಿಲ್ಲ ಮಾವ. ಅದಕ್ಕೆ ತಾನೇ ನಿಮ್ಮನ್ನೆಲ್ಲ ಇಷ್ಟೊಂದು ಹಚ್ಕೊಂಡಿದ್ದು ನಾನು. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೊಂದು ಸಲ ನನ್ನನ್ನು ಮಾವ ಅಂತ ಕರಿಬೇಡಿ. ಯಾವ ಕ್ಷಣ ನನ್ನ ಮಗಳು ಅವಳ ಕುತ್ತಿಗೆಯಲ್ಲಿದ್ದ ತಾಳಿನ ಕಿತ್ತು ನಿಮ್ಮ ಮುಖದ ಮೇಲೆ ಬಿಸಾಕಿದ್ಲೋ ಆ ಕ್ಷಣ ನಿಮ್ಮ ಸಂಬಂಧ ಮುಗಿದೋಯ್ತು. ಯಾವತ್ತೂ ಮಾವ ಅಂತ ಕರಿಬೇಡಿ ಸರ್. ಕರ್ಕೊಂಡೋಗಿ ಅವ್ರನ್ನ. ಜಾನ್ವಿ ಅವರೇ, ಇದು ನಿಮ್ಮ ಕೊನೆ ಡಿಸಿಷನ್ನ. ಹೀಗೆ ಮಾಡಬೇಡಿ. ಇದು ನಾನು ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು. ಎಷ್ಟೋ ಜನ ತಪ್ಪೇ ಮಾಡಿಲ್ದೇ ಇರೋರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ನೀವು ಗೊತ್ತಿದ್ದು ಪದೇ ಪದೇ ಮಾಡಿರೋ ತಪ್ಪಿದು. ನೀವೇ ಶಿಕ್ಷೆ ಅನುಭವಿಸ್ತಾ ಇದ್ರೆ ಹೇಗೆ? ಮಾಡಿದ್ದುಣ್ಣೋ ಮಾರಾಯ, ಶಿಕ್ಷೆ ಅನುಭವಿಸ್ಲೇಬೇಕು. ರೀ ಬನ್ರಿ ನಮ್ಮ ಜೊತೆ. ರೀ ಕರ್ಕೊಂಬನ್ರಿ ಅವ್ರನ್ನ. ಸಿಗ್ತೀನಿ ಮಾವ. ಜಾನು, ಈ ನಿನ್ನ ಸ್ಥಿತಿಗೆ ನಾವು ಒಂದು ರೀತಿ ಕಾರಣನೇಮ್ಮ. ಅವ್ರು ಬಂದು ಹೆಣ್ಣು ಕೇಳಿದ ತಕ್ಷಣ ನಾವು ಹಿಂದೆ ಮುಂದೆ ಏನು ವಿಚಾರಿಸದೆ, ಅವ್ರ ಬಗ್ಗೆ ಏನು ತಿಳ್ಕೊಳ್ದೆ ನಿನ್ನನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ವಿ. ಮೊದಲೇ ಗೊತ್ತಾಗಿದ್ದಿದ್ರೆ ಇದು ಯಾವುದೂ ಆಗ್ತಾನೇ ಇರಲಿಲ್ಲ. ಅಮ್ಮ, ಮೊದಲೇ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಹೇಳು? ಅವರೆಲ್ಲರ ಹತ್ರನೂ ಒಳ್ಳೆಯವ್ರ ಥರನೇ ನಾಟಕ ಮಾಡ್ತಿದ್ರಲ್ವಾ? ಹೌದು ಅತ್ತೆ, ನಾವು ಅವ್ರ ಮನೆಗೆ ಹೋದಾಗ ಅವರು ಜಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು, ಸಾನೇ ಪ್ರೀತಿ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ಇವರು ಜಾನು ಅವ್ರನ್ನ ಎಷ್ಟೊಂದು ಪ್ರೀತಿಸ್ತಾರಲ್ವಾ ಅಂತ ಅನಿಸ್ತಿತ್ತು. ಆದರೆ ಇವಾಗಲೇ ಗೊತ್ತಾಗ್ತಾ ಇರೋದು ಆ ಪ್ರೀತಿಯಿಂದ ಎಷ್ಟು ಹಿಂಸೆ ಇತ್ತು ಅಂತ. ಹೆಣ್ಣೆತ್ತಿರೋ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗಳಿಗೆ ಒಳ್ಳೆಯ ವರ ಸಿಗಲಿ, ಒಳ್ಳೆಯ ಕುಟುಂಬ ಸಿಗಲಿ ಅಂತ ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ವ್ರತ ಇಲ್ಲ. ಸಾಲನೋ ಸೂಲನೋ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿದ್ಮೇಲೆ ಇಂಥವರಿಂದ ಹಿಂಸೆ ಅನುಭವಿಸ್ಕೊಂಡು 3 ತಿಂಗಳಿಗೆ ವಾಪಸ್ ತವ್ರ ಮನೆಗೆ ಬರ್ತಾರೆ.